ನಮಸ್ತೆ ಎಲ್ಲರಿಗೂ. ಕಳೆದೊಂದು ವಿಡಿಯೋದಲ್ಲಿ ಒಂದು ಪೂರ್ಣ ತಿರುವಿನ ಅರ್ಧ ಸರಳ ಕೋನ ಉಂಟು ಮಾಡುತ್ತೆ, ಅದೇ ರೀತಿಯಾಗಿ ಒಂದು ಪೂರ್ಣ ತಿರುವಿನ ಕಾಲು ಭಾಗ ಲಂಬ ಕೋನವನ್ನು ಉಂಟು ಮಾಡುತ್ತೆ ಅಂತ ತಿಳ್ಕೊಂಡಿದ್ವಿ. ಈ ಒಂದು ವಿಡಿಯೋದಲ್ಲಿ ಕೋನಗಳನ್ನು ಯಾವ ರೀತಿ ವರ್ಗೀಕರಣ ಮಾಡಲಾಗಿದೆ, ಕೋನಗಳ ವರ್ಗೀಕರಣದ ಕುರಿತು ನೋಡೋಣ. ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ. ಇಲ್ಲಿ ನೋಡಿ, ಕೋನಗಳ 3 ಗುಂಪುಗಳನ್ನು ಕೊಟ್ಟಿದ್ದಾರೆ. ಇದೊಂದು ಗುಂಪು, ಇದು ಒಂದು ಗುಂಪು, ಇದೊಂದು ಗುಂಪು. ನಾವು ಕಳೆದ ವಿಡಿಯೋಗಳಲ್ಲಿ ಏನು ತಿಳ್ಕೊಂಡಿದ್ವಿ? ಲಂಬಕೋನ ಅನ್ನೋದು ಎಲ್ ಆಕಾರದಲ್ಲಿರುತ್ತೆ, ಇಂಗ್ಲೀಷ್ನ ಕ್ಯಾಪಿಟಲ್ ಎಲ್ ಆಕಾರದಲ್ಲಿರುತ್ತೆ ಅಂತ ನೋಡಿದ್ದೀವಿ. ಅಂದರೆ ಮಧ್ಯ ಗುಂಪು ಯಾವ ಆಕಾರದಲ್ಲಿದೆ? ಕರೆಕ್ಟಾಗಿ ಅಬ್ಸರ್ವ್ ಮಾಡಿದಾಗ ನೋಡಿ, ಇದು ಎಲ್ ಶೇಪಲ್ಲಿದೆ. ಅಂದರೆ ಮಧ್ಯದ ಗುಂಪು ಏನಾಯಿತು? ಲಂಬಕೋನಗಳ ಗುಂಪು. ಸರಿ, ಈ ಕಡೆ ಗುಂಪು ನೋಡೋಣ. ಇದು ಯಾವ ಥರ ಇದೆ ಅಂದರೆ, ಈ ಒಂದು ಎಲ್ ಶೇಪ್ಗಿಂತ ಅಥವಾ ಈ ಲಂಬಕೋನಕ್ಕಿಂತ ಕಡಿಮೆ ಇದೆ ಅಲ್ವಾ, ಈ ರೀತಿಯಾಗಿ ಬರುತ್ತೆ ಇದು. ಅಂದರೆ ಇದು ಲಂಬಕೋನಕ್ಕಿಂತ ಕಡಿಮೆ ಅಳತೆ ಇರುವ ಒಂದು ಗುಂಪು. ಅದೇ ರೀತಿಯಾಗಿ ಇದು ನೋಡಿ, ಲಂಬಕೋನಕ್ಕಿಂತ ಜಾಸ್ತಿ ಅಳತೆ ಇರುವ ಒಂದು ಗುಂಪು. ಲಂಬಕೋನಗಳಿಗಿಂತ ಕಡಿಮೆ ಅಳತೆ ಇರುವ ಕೋನಗಳನ್ನು ನಾವು ಲಘು ಕೋನಗಳು ಅಂತ ಕರಿತೀವಿ. ಈ ಒಂದು ಲಂಬಕೋನಗಳಿಗಿಂತ ಹೆಚ್ಚು, ಅದೇ ರೀತಿಯಾಗಿ ಸರಳ ಕೋನಗಳಿಗಿಂತ ಕಡಿಮೆ, ಈ ರೀತಿ ಅಳತೆ ಇರುವ ಕೋನಗಳನ್ನು ನಾವು ಅಧಿಕ ಕೋನಗಳು ಅಂತ ಕರಿತೀವಿ. ಲಘುಕೋನ, ಲಂಬಕೋನ ಮತ್ತು ಅಧಿಕ ಕೋನಗಳಿಗೆ ಸಂಬಂಧಪಟ್ಟಂತೆ 4 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಒಂದೊಂದಾಗಿ ನೋಡೋಣ. ಮೊದಲನೇ ಪ್ರಶ್ನೆ ನೋಡಿ, ಹಿಂದಿನ ಚಿತ್ರಗಳಲ್ಲಿ ಲಘುಕೋನ, ಲಂಬಕೋನ, ಅಧಿಕ ಕೋನ ಮತ್ತು ಸರಳ ಕೋನಗಳನ್ನು ಗುರುತಿಸಿ ಅಂತ ಇದೆ. ಈ ಒಂದು ಚಿತ್ರದಲ್ಲಿ ಮೊದಲ ಇರುವ ಗುಂಪುಗಳನ್ನು ನಾವು ಲಘು ಕೋನಗಳು ಅಂತ ಹೆಸರಿಸ್ತೀವಿ, ಎರಡನೇ ಗುಂಪನ್ನು ಲಂಬ ಕೋನಗಳು ಅಂತ ಹೆಸರಿಸ್ತೀವಿ, ಅದೇ ರೀತಿಯಾಗಿ ಮೂರನೇ ಗುಂಪನ್ನು ಅಧಿಕ ಕೋನಗಳು ಅಂತ ಹೆಸರಿಸ್ತೀವಿ. ಎರಡನೇದು, ಕೆಲವು ಲಘು ಕೋನಗಳು ಮತ್ತು ಕೆಲವು ಅಧಿಕ ಕೋನಗಳನ್ನು ಮಾಡಿ ಅವುಗಳನ್ನು ವಿವಿಧ ರೀತಿಗಳಲ್ಲಿ ರಚಿಸಿ ಅಂತ ಇದೆ. ಲಘು ಕೋನಗಳು ಅಂದರೆ ನಾವು ಲಂಬ ಕೋನಗಿಂತ ಕಡಿಮೆ ಅಳತೆ ಇರುವ ಕೋನಗಳನ್ನು ಬಿಡಿಸಬೇಕು. ಅದೇ ರೀತಿಯಾಗಿ ಅಧಿಕ ಕೋನಗಳು ಅಂದರೆ ಲಂಬ ಕೋನಗಳಿಗಿಂತ ಹೆಚ್ಚು ಅಳತೆ ಇರುವ ಕೋನಗಳನ್ನು ಬಿಡಿಸಬೇಕು. ಈಗ ಲಘು ಕೋನವನ್ನು ಫಸ್ಟು ಈ ರೀತಿಯಾಗಿ ಬಿಡಿಸೋಣ. ಲಂಬಕೋನಕ್ಕಿಂತ ಕಡಿಮೆ ಅಳತೆ ಇದೆ. ಅದೇ ರೀತಿಯಾಗಿ ಈ ಒಂದು ಆ್ಯಂಗಲಲ್ಲಿ ಬಿಡಿಸೋಣ, ಈ ಥರ. ಇದು ಕೂಡ ಲಂಬಕೋನಕ್ಕಿಂತ ಕಡಿಮೆ ಅಳತೆ ಇದೆ. ಈ ರೀತಿಯಾಗಿ ಬಿಡಿಸೋಣ. ಬೇರೆ ಬೇರೆ ರೀತಿಗಳಲ್ಲಿ ಬಿಡಿಸಿ ಅಂತ ಇದೆ. ಲಘು ಕೋನ ಅಂದರೆ ಲಂಬಕೋನಕ್ಕಿಂತ ಕಡಿಮೆ ಇರುವ ಅಳತೆ ಕೋನಗಳನ್ನು ರಚಿಸಬಹುದು. ಅದೇ ರೀತಿಯಾಗಿ ಅಧಿಕ ಕೋನ ಅಂದರೆ ನಾವು ಲಂಬಕೋನಗಿಂತ ಜಾಸ್ತಿ ಅಳತೆ ಇರೋ, ಈ ರೀತಿಯಾಗಿ ಲಂಬಕೋನಗಿಂತ ಜಾಸ್ತಿ ಅಳತೆ ಇರೋ ಕೋನಗಳನ್ನು ಬಿಡಿಸಬೇಕು. ಈ ರೀತಿಯಾಗಿ ಈ ಕಡೆ ಬಿಡಿಸೋಣ. ಅಂದರೆ ಇಲ್ಲಿ ಕೊಟ್ಟಿರೋದು ಲಘು ಕೋನ ಮತ್ತು ಅಧಿಕ ಕೋನಗಳನ್ನು ಬೇರೆ ಬೇರೆ ರೀತಿಯಾಗಿ ಬಿಡಿಸಿ ಅಂತ. ಈ ರೀತಿಯಾಗಿ ಬಿಡಿಸ್ಬೋದು. ಇದು ಕೂಡ ವಿಶಾಲ ಕೋನ ಆಗುತ್ತೆ. ಅದೇ ರೀತಿಯಾಗಿ ಈ ರೀತಿಯಾಗಿ ಬಿಡಿಸ್ಬೋದು. ಇದು ಕೂಡ ವಿಶಾಲ ಕೋನ ಆಗುತ್ತೆ. ಮೂರನೇದು ನೋಡಿ, ಲಘು ಮತ್ತು ಅಧಿಕ ಪದಗಳ ಅರ್ಥವೇನು ಎಂದು ನಿಮಗೆ ತಿಳಿದಿದೆಯೇ? ಲಘು ಎಂದರೆ ಚೂಪಾದ ಮತ್ತು ಅಧಿಕ ಎಂದರೆ ಮೊಂಡಾದ. ಈ ಪದಗಳನ್ನು ಏಕೆ ಆಯ್ಕೆ ಮಾಡಲಾಗಿದೆ ಎಂದು ನೀವು ಆಲೋಚಿಸುತ್ತೀರಿ ಅಂತ ಕೇಳಿದ್ದಾರೆ. ಈ ಒಂದು ಚಿತ್ರವನ್ನು ನೀಟಾಗಿ ಅಬ್ಸರ್ವ್ ಮಾಡೋಣ. ಇಲ್ಲಿ ನೋಡಿ, ಲಘು ಕೋನಗಳು ಇಲ್ಲಿ ಕೋನ ಉಂಟಾದ ಜಾಗದಲ್ಲಿ ಎಷ್ಟು ಶಾರ್ಪಾಗಿ ಕಾಣಿಸುತ್ತೆ, ಈ ರೀತಿಯಾಗಿ. ಅದೇ ರೀತಿಯಾಗಿ ಅಧಿಕ ಕೋನಗಳು ಈ ಕೋನ ಉಂಟಾದ ಜಾಗದಲ್ಲಿ ತುಂಬ ವಿಶಾಲವಾಗಿ ಅಗಲವಾಗಿ ಕಾಣಿಸುತ್ತೆ. ಹಾಗಾಗಿ ಇದಕ್ಕೆ ವಿಶಾಲ, ಅಧಿಕ, ಮೊಂಡಾದ ಅಂತ ಹೇಳ್ಬೋದು. ಇದಕ್ಕೆ ಉತ್ತರವನ್ನು ಈ ರೀತಿಯಾಗಿ ಬರ್ಕೋಬಹುದು. ಲಘು ಎಂದರೆ ಚೂಪಾದ ಎಂದರ್ಥ. ಲಘು ಕೋನಗಳು 90 ಡಿಗ್ರಿ ಅಳತೆಗಿಂತ ಅಂದರೆ ಲಂಬ ಕೋನಕ್ಕಿಂತ ಕಡಿಮೆ ಇರುತ್ತವೆ. ಇವು ನೋಡಲು ಚಾಕುವಿನ ಚೂಪಾದ ತುದಿಯಂತೆ ಕಾಣುತ್ತವೆ. ಅದೇ ರೀತಿಯಾಗಿ ಅಧಿಕ ಎಂದರೆ ಮೊಂಡಾದ ಎಂದರ್ಥ. ಅಧಿಕ ಕೋನಗಳು 90 ಡಿಗ್ರಿ ಅಳತೆಗಿಂತ ಅಂದರೆ ಲಂಬ ಕೋನಗಿಂತ ಜಾಸ್ತಿ ಇರುವುದರಿಂದ ನೋಡಲು ವಿಶಾಲವಾಗಿ ಅಥವಾ ಅಗಲವಾಗಿ ಕಾಣುತ್ತವೆ. ಇನ್ನೊಂದು ಪ್ರಶ್ನೆ, ಈ ಚಿತ್ರಗಳಲ್ಲಿ ನಾವು ಲಘು ಕೋನಗಳ ಸಂಖ್ಯೆಯನ್ನು ಕಂಡುಹಿಡಿಯಬೇಕು. ಒಂದು ಮೊದಲ ಚಿತ್ರದಲ್ಲಿ ಲಘು ಕೋನಗಳು ಇದೊಂದು 1, 2, 3 ಲಘು ಕೋನಗಳಿದೆ. ಅದೇ ರೀತಿಯಾಗಿ ಇಲ್ಲಿ ನೋಡಿ 1, 2, 3, ನೆಕ್ಸ್ಟು 4, 5, 6, 7, 8, 9, 10,
10, 11, 12 12 ಲಘುಕೋನಗಳಿದೆ. ಅದೇ ರೀತಿಯಾಗಿ ಮುಂದಿನ ಚಿತ್ರದಲ್ಲಿ 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21 ಲಘುಕೋನಗಳನ್ನು ನಾವು ಗುರುತಿಸ್ಬೋದು. ಇಲ್ಲಿ ಮುಂದುವರೆದು ಏನು ಕೇಳ್ತಾರೆ, ಈ 3 ಚಿತ್ರ ಆದಮೇಲೆ ಮುಂದಿನ ಚಿತ್ರ ಯಾವುದಾಗಿರುತ್ತೆ, ಅದೇ ರೀತಿಯಾಗಿ ಮುಂದಿನ ಚಿತ್ರದಲ್ಲಿ ನಾವು ಎಷ್ಟು ಲಘುಕೋನಗಳನ್ನು ಕಾಣಬಹುದು ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಮೊದಲನೇದಾಗಿ ಇಲ್ಲಿ ಒಂದು ತ್ರಿಭುಜ ಬಿಡಿಸಿದ್ರು. ಇಲ್ಲಿ ಎರಡನೇದು ಒಂದು ತ್ರಿಭುಜ ಬಿಡಿಸ್ಕೊಂಡು ಅದ್ರ ಒಳಗಡೆ ಇನ್ನೊಂದು ತ್ರಿಭುಜ ಬಿಡಿಸಿದ್ರು. ಹೇಗೆ, ಈ ತ್ರಿಭುಜದ ಮೇಲ್ಗಡೆ ತುದಿ ಇಲ್ಲಿ ಕೆಳಗಡೆ ಬರೋ ಥರ ಬಿಡಿಸಿದ್ರು. ಅದೇ ರೀತಿಯಾಗಿ ಈ ಒಂದು ತ್ರಿಭುಜದ ಒಳಗಡೆ ಇನ್ನೊಂದು ತ್ರಿಭುಜ ಬಿಡಿಸಿದ್ರು. ಹೇಗೆ, ತುದಿ ಮೇಲ್ಗಡೆ ಬರೋ ಥರ. ನಾವು ಇವಾಗ ಯಾವ ಥರ ಬಿಡಿಸ್ಬೇಕಾಯ್ತು, ಈ ರೀತಿಯಾಗಿ ಮುಂದಿನ ಒಂದು ತ್ರಿಭುಜ ಬರುತ್ತೆ. ಅಂದರೆ ಇಲ್ಲಿ ಒಳಗಡೆ 2 ತ್ರಿಭುಜದ ಜೊತೆ ಇನ್ನೊಂದು ತ್ರಿಭುಜ ತುದಿ ಕೆಳಗಡೆ ಬಂದಿರುತ್ತೆ ನೋಡಿ. ಈಗ ನಮಗೆ ಇಲ್ಲಿ ಎಷ್ಟು ಲಘುಕೋನಗಳು ಸಿಗಬೇಕಾಯ್ತು, ಇಲ್ಲಿ 3 ಲಘುಕೋನಗಳು ಸಿಕ್ತು, ಇಲ್ಲಿ 12 ಸಿಕ್ಕಿದೆ, ಇಲ್ಲಿ 21 ಸಿಕ್ಕಿದೆ. ಈಗ 3, 12, 21 ಇದರ ನಡುವಿನ ಸಂಬಂಧ ನೋಡೋದಾದರೆ ನೋಡಿ, 3ಕ್ಕೆ 9 ಕೂಡಿಸಿದ್ರೆ 12, 9, 3, 12. ಅದೇ ರೀತಿಯಾಗಿ 12ಕ್ಕೆ +9 ಮಾಡಿದ್ರೆ 12, 9, 21. ಅದೇ ರೀತಿಯಾಗಿ ನಾವು 21ಕ್ಕೆ +9 ಮಾಡಿದ್ರೆ ನಮಗೆ ಇಲ್ಲಿ ಎಷ್ಟು ತ್ರಿಭುಜ ಸಿಗಬೇಕಾಯಿತು, 30. ಲೆಕ್ಕ ಮಾಡೋದಿದ್ರೆ ನೋಡಿ, 1, 2, 3, 4, 5, 6, 7, 8, 9, 10, 11, 12. ನೆಕ್ಸ್ಟು ಇದು 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30. ಈ ರೀತಿಯಾಗಿ 30 ಲಘುಕೋನಗಳನ್ನು ನಾವು ಮುಂದಿನ ತ್ರಿಭುಜದಲ್ಲಿ, ಮುಂದಿನ ಒಂದು ಚಿತ್ರದಲ್ಲಿ ಗುರುತಿಸಬಹುದು. ಈ ಒಂದು ಪಾಠದ ಮುಂದಿನ ಅಂಶಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.